ಹಾಯ್ ಹಲೋ ನಮಸ್ಕಾರ ಗುರು. ಏನಪ್ಪ ಇದು ಯಾವಾಗ ಬಂದರೂ ಕಾರು ಬರೀ ರೋಡು ಅದು ಇದು ತೋರಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಏನಿಲ್ಲ, ನಾವು ವೀಡಿಯೋ ಮಾಡೋದೇ ಬರೀ ಟ್ರಿಪ್ಗೆ ಹೋದಾಗ ಅಷ್ಟೇ. ಏನಿಲ್ಲ, ತುಂಬ ದಿವಸದಿಂದ ಪ್ಲ್ಯಾನ್ ಮಾಡಿ ತುಂಬ ಬೇಗ ಹೊಂಟಿದ್ದು ಅಂದರೆ ಇದೇನೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಬೆಳಗ್ಗೆ ಪ್ಲ್ಯಾನ್ ಮಾಡಿ ಸಂಜೆ ಹೊಂಟಿದ್ದು ಟ್ರಿಪ್ ಇದು. ಅರ್ಜೆಂಟಾಗಿ ಹೊಂಟು, ಬಟ್ ಚೆನ್ನಾಗಿತ್ತು. ಹೋಮ್ ಸ್ಟೇಗೆ ಹೋಗೋಣ ಅಂತ ಹೊಂಟಿದ್ದೀವಿ. ಬಟ್ ಹೋಮ್ ಸ್ಟೇ ಅಂತ ಬಂದರೆ ಇಲ್ಲೇ ಮಂಡ್ಯದ ಹತ್ರ ಇದ್ದಿದ್ದು. ನಂಗೆ ಊರು ಅಷ್ಟೊಂದು ನನಗೆ ನೋಡಲಿಲ್ಲ. ನಾನು ನೈಟ್ ಹೋಗಿದ್ದಲ್ವ, ಅಷ್ಟೊಂದು ಗೊತ್ತಾಗಲಿಲ್ಲ. ಸಹನೆ ಫುಡ್ ಅಂತೂ ರೆಡಿ ಆಗಿತ್ತು. ಆ್ಯಕ್ಚುಲಿ 10 ಗಂಟೆ ಆಗೋಗಿತ್ತು ನಾವು ಹೋದಾಗ. ಫುಡ್ ರೆಡಿ ಇತ್ತು. ಬಟ್ ಫುಡ್ ಅಂತೂ ಸಖತ್ತಾಗಿತ್ತು. ಬಟ್ ಫೋನೆಲ್ಲ ಕೇಳ್ಕೊಂಡು ಮಾಡಿದರು. ಚೆನ್ನಾಗಿತ್ತು. ಫುಡ್ಡೆಲ್ಲ ತಿಂದು ಫುಡ್ಡೆಲ್ಲ ಚೆನ್ನಾಗಿತ್ತು. ಫುಡ್ ಬಗ್ಗೆ ಏನೂ ಕಂಪ್ಲೇಂಟ್ ಇಲ್ಲ. ಬಟ್ ಹೋಮ್ ಸ್ಟೇ ಏನೋ ನಮ್ಗೆ ಒಂಚೂರು ಅಂತ ಅಷ್ಟೇ ಅನಿಸಿದ್ದು. ಬಟ್ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಬಟ್ ಓಕೆ, ಅಲ್ಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಊಟ ಎಲ್ಲ ಆಯಿತು. ಒಂದು 12ಗೆ ಸ್ಟಾರ್ಟ್ ಮಾಡ್ದು ಅನಿಸುತ್ತೆ. ಒಂದು ವಾಲಿಬಾಲ್ ಆಡೋಣ ಅಂತ. ಇನ್ನೇನು ಹೋಗಿದೆ ಎಂಜಾಯ್ ಮಾಡೋಕ್ಕಲ್ವ, ಆಡೋಣ ಅಂದ್ಬಿಟ್ಟು ವಾಲಿಬಾಲ್ ಸ್ಟಾರ್ಟ್ ಆಡ್ದೋ. ಚೆನ್ನಾಗಿತ್ತು. ತುಂಬ ದಿನ ಆಗಿತ್ತು ಆಡಿ. 7th ಆಡಿದ್ದು ನಾನು. 7th ಪ್ಲೇಯರಾಗಿ ಆಡಿದ್ದು ಅಷ್ಟೇ ನಾನು. ಅದು ಬಿಟ್ಟು ಇನ್ನೇನು ಆಡಿಲ್ಲ. 7th ಅಂದರೆ ಎಲ್ಲ ಯೋಚನೆ ಮಾಡಿದ್ದೇನೆ ಯಾವ ಲೆವೆಲ್ಗೆ ಆಡ್ತಿದ್ದೆ ಅಂತ ಹೋಗಿ. ಬಟ್ ಚೆನ್ನಾಗಿತ್ತು, ಒಂದು ಎಂಜಾಯ್ಮೆಂಟ್ ಇತ್ತು. ಚೆನ್ನಾಗಿ ಸಖತ್ತಾಗಿತ್ತು. ಆಮೇಲೆ ಇನ್ನೊಂದು ಆಟನೂ ಇತ್ತು, ಅದು ಹೆಸ್ರು ಏನದು ನನಗೂ ಓದಿಲ್ಲ. ಬಟ್ ಆಡೋಣ ಅಂತ ಸುಮ್ಮನೆ ಆಡ್ತಿದ್ದೋ. ಎಲ್ಲ ನಮ್ಮ ಹುಡುಗರೆಲ್ಲ ರಿಚ್ ಆಗಿದ್ರಲ್ಲ, ಒಂದು ಸ್ವಲ್ಪ ಹಿಂಗೆ ಆಡ್ತಿದ್ದೋ. ಚೆನ್ನಾಗಿತ್ತು. ಓಕೆ. ಬಟ್ ಹೋಮ್ ಸ್ಟೇ ಓಕೆ, ಒಂದು ಸಣ್ಣ ಅಮೌಂಟಲ್ಲಿ ಒಂದು ದಿನಕ್ಕೆ ಹೋಗಿ ಬರ್ತೀನಿ ಅಂದರೆ ಓಕೆ, ಅದೇನಿಲ್ಲ. ಬಟ್ ಹೊಡಿತಾನೆ ಇದ್ದರೆ ಹೊಡಿಯೋಕೆ ಆಯ್ತಾಯಿಲ್ಲ, ಇದು ಬಿಡ್ತಾಯಿಲ್ಲ, ಅದು ಬಿಡ್ತಾಯಿಲ್ಲ. ಹಂಗಾಗಿ ಆದ್ರೂ ಹೊಡೆದ್ರೆಲ್ಲ ಬಂದು ಕೂತ್ಕೊಂಡು, ಹೊಡೆಯೋದವರು ಬರೀ ಹೊಡಿತಾನೇ ಇದ್ರು ಅವಾಗಿಂದ. ಆಮೇಲೆ ಇವನು ಸ್ವಲ್ಪ ನಿದ್ದೆ ಮಾಡ್ತಿದ್ದ ಅಂತ ಇವನಿಗೊಂದು ಸ್ವಲ್ಪ ಕಾಲು ಎಳ್ಕೊಂಡು ತರಲೆ ಮಾಡಿಕೊಂಡು ಗೋಳಾಡಿಸ್ಕೊಂಡು ಕ್ವಾಟ್ಲೆ ಕೊಟ್ಟರು ನಿದ್ದೆ ಹೋಗಲಿ ಅಂತ. ಆಮೇಲೆ ನಿದ್ದೆನೂ ಮಾಡ್ದೆ ಒಂದು ಸ್ವಲ್ಪ ಹೊತ್ತು. ಆಮೇಲೆ ನಮಗೂ ಸುಸ್ತಾಯ್ತಲ್ವ, ಏನು ಮಾಡೋದು. ಆಲ್ರೆಡಿ 2 ಗಂಟೆ 3 ಗಂಟೆ ಆಗಿತ್ತು ಹೆಚ್ಚು ಕಮ್ಮಿ. ನಾವು ಹೋಗಿ ಮನ್ಗೋ ಅಷ್ಟಕ್ಕೆ ನಾವು ಹೋಗಿ ಪಾಚ್ಕೊಂಡು, ಇವನೊಬ್ಬ ಆಡ್ತಾನೇ ಇದೆ ಆವಾಗಿಂದ. ನಾವು ಹೋಗಿ ಮನ್ಕೊಂಡು ಬೆಳಗ್ಗೆ ಆಗಿತ್ತು ಅಷ್ಟೊತ್ತಿಗೆ. ನಾವು ಆ್ಯಕ್ಚುಲಿ ಬೆಳಗಿನ ಜಾವನೇ ಮನಗಿದ್ದು ಅನ್ಕೋತೀವಿ. ಆ್ಯಕ್ಚುಲಿ ನಾವು ಕಂಡುಬಿಟ್ಟಾಗ ಬೆಳಗ್ಗೆನೇ ಆಗಿತ್ತು. 6 ಗಂಟೆಗೆ ಎಲ್ಲೋ ಹೋಗಬೇಕಿತ್ತು. ಆ್ಯಕ್ಚುಲಿ ನಾವು ಬಂದಿದ್ದೆ ಅದಕ್ಕೆ, ಎಲ್ಲಿಗೆ ಅಂತ ಮುಂದೆ ನೋಡಿ ನಿಮಗೆ ಟೆಂಟ್ ಹಾಕ್ಕೊಟ್ಟಿದ್ರು. ಮನಗಿದ್ದು ಚೆನ್ನಾಗಿತ್ತು. ಸ್ವಲ್ಪ ಪರವಾಗಿಲ್ಲ, ನಿದ್ದೆ ಬಂತು. ನಾವು ಬಂದಿದ್ದೆ ಇದಕ್ಕೋಸ್ಕರ. ನಮ್ಮ ಹುಡುಗರು ಹೋಗಲೇಬೇಕು ಅಂತ ಬಂದರು. ಬಟ್ ಬಂದು ಅಲ್ಲೂ ಫುಲ್ಲು ಸಖತ್ತಾಗಿತ್ತು. ಜಾಗ ಬಂದ ಪೀಸ್ಫುಲ್ಲಾಗಿತ್ತು, ಚೆನ್ನಾಗಿತ್ತು. ನಾವು ಹಂಗೆ ಆ್ಯಕ್ಚುಲಿ ನಾವು ಹೋಮ್ ಸ್ಟೇಗೆ ನಾವು ಬೆಳಗ್ಗೆ ಫುಲ್ ಪ್ಲ್ಯಾನ್ ಮಾಡಿ ಸಂಜೆ ಬಂದಿದ್ದೆ ಇದಕ್ಕೋಸ್ಕರ. ಬಟ್ ನಾವು ಕುಡಿಲಿಲ್ಲ. ಬಟ್ ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನನಗೇನೋ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಟ್ ನಮ್ಮ ಹುಡುಗ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡ. ಬಟ್ ಅದಕ್ಕೆ ಕಾರಣಕ್ಕೂ ಅವನಿಗೂ ಸ್ಮೆಲ್ ಕಂಡು ಅವನಿಗೂ ಆಗಲಿಲ್ಲ. ಬಟ್ ಟೇಸ್ಟ್ ಮಾಡಿಲ್ಲ ಅವನು. ಒಂದು ಚೂರೇನೋ ಕುಡ್ದ, ಬಟ್ ಸ್ಮೆಲ್ ಆಗಲಿಲ್ಲ ಅವನಿಗೆ, ಬಿಟ್ಬಿಟ್ಟ. ಮತ್ತು ಇನ್ನು ಮಿಕ್ತಾರಲ್ಲ ಒಂದು ಎಷ್ಟು ಜನ, ಒಂದು 4-5 ಜನ ಏನೋ ಕುಡಿದ್ರು. ಬಟ್ ಹೆಲ್ತಿ ಅಂತ ಅಂದರು, ಅದಕ್ಕೋಸ್ಕರ ಕುಡಿತಾಯಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ನಾನು ಅವ್ರನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಕಾಲು ಹಿಡ್ಕೊಂಡು ನಿಂತು ಕೂತಿದ್ದು. ಬಟ್ ಡಾಕ್ಟ್ರೇ ಹೇಳಿದಾರಂತಲ್ಲ ಒಳ್ಳೆಯದು ಅಂತ, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಬಂದಿದ್ದು ಈ ಸಲ. ಫ್ರೆಶ್ ಆಗಿರಲಿ ಅಂತ. ಸುಮಾರು ಸಿಗ್ತವೆ, ಬಟ್ ಎಲ್ಲೆಲ್ಲೋ ಕುಡಿಬೇಡಿ. ನಿಮ್ಗೆ ಯಾರು ಗೊತ್ತಿದ್ದರೆ ಮಾತ್ರ ಕರ್ಕೊಂಡೋದ್ರೆ ಕುಡೀರಿ. ಬಟ್ ಒಂದು ಸ್ವಲ್ಪ ಈಗೇನೋ ವಿಷಯಗಳು ಹಾಗೆ ಬರ್ತಾ ಇದ್ದಾವೆ, ಏನೋ ಮೆಡಿಸಿನ್ ಆಗ್ತಾನೆ ಅಂತ. ಬಟ್ ತೊಗೊಳಕ್ಕೆ ಹೋಗ್ಬೇಡಿ. ಚೆನ್ನಾಗಿತ್ತು ಒಂದು ರೇಂಜ್ಗೆ, ಪೀಸ್ಫುಲ್ಲಾಗಿತ್ತು. ಹಾಗಾಗಿ ಓಕೆ. ಆಮೇಲೆ ಎಲ್ಲೆಲ್ಲೋ ಪ್ಲ್ಯಾನ್ ಏನೇನೋ ಮಾಡ್ದೋ. ಬಟ್ ಏನೂ ಆಗಲಿಲ್ಲ. ಯಾಕೋ ಫುಲ್ ಟಯರ್ಡಾಗಿತ್ತು ಒಂದು ಸ್ವಲ್ಪ. ಹೀಗಾಗಿ ಮತ್ತೆ ಹೋಮ್ ಸ್ಟೇಗೆ ಬಂದು ಹೋಮ್ ಸ್ಟೇಯಿಂದ ಮತ್ತೆ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೋ. ಕ್ರಿಕೆಟು ಕಾಲೇಜಲ್ಲಿದ್ದಾಗ ಆಡ್ತಿದ್ದು. ನಾವು ಬೆಂಗಳೂರಿಗೆ ಬಂದಮೇಲೆ ಏನು ಆಟನೂ ಆಡಿಲ್ಲ. ಎಲ್ಲ ಅಪರೂಪ ಒಂದು 1 ಅವರ್ 2 ಅವರ್ ಇಸ್ಕೊಂಡು ಆಡ್ತೀವಿ ಅಷ್ಟೇ. ಆಡಿದ್ರೆ ಮ್ಯಾಚ್ ಏನೂ ಆಡಿಲ್ಲ. ಆಮೇಲೆ ಊಟ ರೆಡಿ ಇತ್ತು. ಊಟಕ್ಕೆ ಹೋಗೋಣ ಅಂತ ಹೋದೋ. ಊಟನೂ ಮಾಡ್ದೋ. ಊಟನೂ ಓಕೆ ಚೆನ್ನಾಗಿತ್ತು. ಹಾಗೆ ಸಿಂಪಲ್ಲಾಗಿ ಮಾಡಿದ್ದು ಅಷ್ಟೇ ಹೋಮ್ ಸ್ಟೇ ಇದು. ಅದೇನು ದೊಡ್ಡದು ಹೋಮ್ ಸ್ಟೇ ಅಂತ ಏನಲ್ಲ, ಬಟ್ ಸಿಂಪಲ್ಲಾಗಿತ್ತು. ಒಂದು 2 ಫ್ಯಾಮಿಲಿ ಹೋಗ್ಬೋದು ಅಷ್ಟೇ, ಇಸ್ಬಿಟ್ರೆ ಹೋಗೋಕ್ಕಾಗಲ್ಲ.
ದೊಡ್ಡದಾಗಿ ನಾನು ಪ್ಲ್ಯಾನ್ ಮಾಡ್ದೋ ಇಲ್ಲಿ ಹೋಗೋಣ ಅಂತ ಎಲ್ಲೂ ಹೋಗಲಿಲ್ಲ. ಎಲ್ಲ ಪ್ಲ್ಯಾನ್ ಚೇಂಜ್ ಆಯಿತು, ಎಲ್ಲ ಲೇಟ್ ಆಯಿತು. ಅದಕ್ಕೋಸ್ಕರ ಬ್ಯಾಕ್ ವಾಟ್ರ್ಗಾರ ಹೋಗೋಣ ಅಂತ ಹೋದೋ, ಅಲ್ಲೂ ಟೈಮ್ ಆಗೋಗಿತ್ತು. ಸುಮ್ಮನೆ ನೀರು ನೋಡಿಕೊಂಡು ಒಂದು ಟೀ ಕುಡ್ಕೊಂಡು ಬಂದಿದ್ದಾಯ್ತು ಅಷ್ಟೇ. ಅಲ್ಲೂ ದೇವಸ್ಥಾನ ಕ್ಲೋಸ್ ಆಗಿತ್ತು, ಏನೂ ಮಾಡಲಿಲ್ಲ ಆವತ್ತು ದಿನ. ಜಸ್ಟ್ ಒಂದು ಹೋಮ್ ಸ್ಟೇ ಮುಗಿಸ್ಕೊಂಡು ಬೆಳಿಗ್ಗೆ ಬಂದು ರಿಟರ್ನ್ ಬೆಂಗಳೂರಿಗೆ ಹೋಗಿದ್ದೀವಿ ಅಷ್ಟೇ. ಇನ್ನೇನು ಮಾಡಲಿಲ್ಲ, ನಾವು ಎಲ್ಲೂ ಹೋಗಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಬಾಯ್.